ಇಬ್ಬರು ಮಕ್ಕಳು ಗೋಡೆಯ ಬಳಿ ಇದ್ದಂಥ ಒಂದು ಶಿಲುಬೆಯ ಬಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಾಯಿ ಆ ರೂಮಿನ ಬಾಗಿಲ ಬಳಿ ಕೂತ್ಕೊಂಡಿದ್ದಾರೆ. ಅವ್ರು ಈ ಕಡೆ ನಿಂತ್ಕೊಂಡು ಸ್ವಲ್ಪ ಜಪ್ಸರ ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತಾಗಿದ ಮೇಲೆ ಆ ಕಡೆ ತಿರುಗಿ ನೋಡ್ತಾರೆ. ನನಗೇನಂತ ಗೊತ್ತಾಗಲಿಲ್ಲ, ನಾನು ಕಿಟಕಿಯಿಂದ ನೋಡ್ತಾ ಇದ್ದೆ. ಕೊನೆಗೆ ಒಳಗೆ ಹೋಗಿ ಪ್ರವೇಶಿಸಿದಾಗ ಗೊತ್ತಾಯಿತು, ಮಕ್ಕಳಿಗೆ ಮೊಣಕ್ಲಾಕಿ ಜಪ ಮಾಡ್ರೋ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಮ್ಮ ಮರಿ ಆ ಪ್ರಾರ್ಥನೆ ಹೇಳ್ಬೇಕಾದ್ರೆ ಈ ತಾಯಿ ಹಿಂದ್ಗಡೆ ಕೂತ್ಕೊಂಡು ಸ್ವಂತ ಮರಿ ಅಂತ ಹೇಳ್ತಾರೆ. ಮಧ್ಯೆ ಬಾಗಿಲ ಬಳಿ ಕೂತಂಥ ತಾಯಿ ಆ ಕಡೆ ನೋಡ್ತಾ ಇದ್ದಾರೆ, ಮತ್ತೊಂದು ರೂಮಿನ ಕಡೆ ನೋಡ್ತಾ ಇದ್ದಾರೆ. ಯಾತಕ್ಕೆ? ಅಲ್ಲಿ ಟಿ ವಿಯಲ್ಲಿ ಬರ್ತಿದ್ರು ಅಂತ ಧಾರಾವಾಹಿ ನೋಡ್ತಾ ಇದ್ದಾರೆ. ಇಷ್ಟೇ ಆದರೂ ಪರವಾಗಿಲ್ಲ, ನಾನು ಹೇಳ್ತೇನೆ ಆ ತಾಯಿ ಸೂಪರ್ ತಾಯಿ. ಯಾಕೆ ಅಂದರೆ ಈ ಕಡೆ ಪ್ರಾರ್ಥನೆನೂ ಮಾಡ್ತಾ ಇದ್ದಾರೆ, ಈ ಕಡೆ ಟಿ ವಿನೂ ನೋಡ್ತಾ ಇದ್ದಾರೆ, ಜೊತೆಗೆ ಬುಸ್ ಅನ್ನುವಂಥ ಒಂದು ಶಬ್ದ ಕೇಳಿಸ್ತು. ಏನದು? ಸರ್ವರಿಗೂ ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ದಿನ ವಿಶೇಷವಾಗಿ ತಾಯಿ ಧರ್ಮಸಭೆ ಕ್ರಿಸ್ತ ಕೇಂದ್ರಿತ ಕುಟುಂಬಗಳನ್ನು ಸ್ಥಾಪಿಸಲು ಕರೆಯನ್ನು ನೀಡಿರುವಂಥ ವಿಚಾರದಲ್ಲಿ 3 ಪರಿಶುದ್ಧ ಪೀಠಗಳು ಯಾವ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ಪರಿಶುದ್ಧಗೊಳಿಸುತ್ತದೆ ಎನ್ನುವುದರ ವಿಚಾರವಾಗಿ ನಿಮಗೆ ತಿಳಿಸಲು ನಾನು ಇಚ್ಛಿಸುತ್ತೇನೆ. ಮೊದಲಿಗೆ ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನವನ್ನು ಆಲಿಸೋಣ. ಅಧ್ಯಾಯ 7 ವಾಕ್ಯ 24ರಿಂದ 27. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಅದು ಕುಸಿದು ಬಿತ್ತು, ಅದಕ್ಕಾದ ಪತನವೋ ಅಗಾಧ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ತಾಯಿ ಧರ್ಮಸಭೆ ಪ್ರತಿಯೊಂದು ಕುಟುಂಬಗಳು ಕೂಡ ಕ್ರಿಸ್ತ ಕೇಂದ್ರಿತ ಕುಟುಂಬಗಳಾಗಬೇಕು ಎನ್ನುವಂಥ ಉದ್ದೇಶದಿಂದ ಕುಟುಂಬವನ್ನು ಪವಿತ್ರವಾಗಿಡುವಂತಹ ಯೋಜನೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಇಂದು ನಿಮಗೆ ಪ್ರತಿಯೊಂದು ಕುಟುಂಬದಲ್ಲಿರುವಂತಹ 3 ಪವಿತ್ರ ಪೀಠಗಳ ಕುರಿತಾಗಿ ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾವೆಲ್ಲರೂ ದೇವಾಲಯದಲ್ಲಿ ನೋಡಿದ್ದೇವೆ ಒಂದು ಪವಿತ್ರ ಬಲಿಪೀಠ. ಆ ಬಲಿಪೀಠದಲ್ಲಿ ಯಾಜಕರು ಬಂದು ಬಲಿಯನ್ನು ಅರ್ಪಿಸುವುದು, ವಚನವನ್ನು ಓದುವುದು, ವಚನದ ಕುರಿತಾಗಿ ಧ್ಯಾನವನ್ನು ಮಾಡುವುದು, ವಚನವನ್ನು ಕುರಿತು ಪ್ರಬೋಧಿಸುವುದು. ಆದರೆ ಪ್ರತಿಯೊಂದು ಕುಟುಂಬದಲ್ಲಿ 3 ಬಲಿಪೀಠಗಳಿದೆ. ನಾನು ಹೀಗೆಂದು ಹೇಳಿದೆ ಎಂದು ತಿಳಿದುಕೊಂಡು ದೇವಾಲಯದಲ್ಲಿ ಒಂದೇ ಬಲಿಪೀಠ, ನಮ್ಮ ಮನೆಯಲ್ಲಿ 3 ಬಲಿಪೀಠ ಇದೆ ಎಂದು ದೇವಾಲಯಕ್ಕೆ ಹೋಗದಿರಿ. ದೇವಾಲಯಕ್ಕೆ ಹೋಗಬೇಕು. ಕಾರಣ ದೇವಾಲಯವೆನ್ನುವುದು ನಾವೆಲ್ಲರೂ ಒಟ್ಟಾಗಿ ಸೇರಿ ಬಾಳುವಂತಹ ಒಂದು ಕುಟುಂಬ, ಒಂದಾಗಿ ಸೇರಿ ಜೀವಿಸುವಂಥ ಒಂದು ಕುಟುಂಬ, ಕ್ರಿಸ್ತ ಯೇಸುವಿಗೆ ಸಾಕ್ಷಿಯನ್ನು ನೀಡುವಂಥ ಕುಟುಂಬ ದೇವಾಲಯ, ಧರ್ಮಕೇಂದ್ರ. ಸರಿ, ಮೊಟ್ಟ ಮೊದಲನೆಯ ಒಂದು ನಿಮ್ಮ ಕುಟುಂಬದಲ್ಲಿರುವಂಥ ಮೊಟ್ಟ ಮೊದಲನೆಯ ಒಂದು ಬಲಿಪೀಠ ಎಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತಹ ಪ್ರಾರ್ಥನೆಯ ಒಂದು ಸ್ಥಳ. ನಾನು ಹಲವಾರು ಕುಟುಂಬಗಳನ್ನು ಭೇಟಿ ಮಾಡಿದಾಗ ನೋಡಿದ್ದೇನೆ, ಪ್ರತಿಯೊಂದು ಕುಟುಂಬದಲ್ಲೂ ಒಂದೇ ಒಂದು ಶಿಲುಬೆ ಇರುತ್ತದೆ, ಇಲ್ಲ ಮೇರಿ ಮಾತೆಯ ಒಂದು ಸ್ವರೂಪ, ಸಂತ ಅಂತೋಣಿಯವರ ಒಂದು ಸ್ವರೂಪ, ಅಥವಾ ಇನ್ನಿತರ ಯಾವುದಾದರೂ ಒಂದು ಚಿತ್ರಣವಿರುತ್ತದೆ. ಅಲ್ಲಿ ಸಂಜೆಯ ವೇಳೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಅದು ಕುಟುಂಬ ಪ್ರಾರ್ಥನೆಯ ಒಂದು ಘಟ್ಟ. ಈ ಕುಟುಂಬ ಪ್ರಾರ್ಥನೆಯನ್ನು ಮಾಡುವಂಥ ಸ್ಥಳವೇ ಆಗಿದೆ ಪ್ರತಿಯೊಂದು ಕುಟುಂಬದ ಮೊಟ್ಟ ಮೊದಲನೆಯ ಬಲಿಪೀಠ. ಇಲ್ಲಿ ನಾವೇನು ಮಾಡ್ತೇವೆ? ಕುಟುಂಬ ಪ್ರಾರ್ಥನೆ ಮಾಡ್ತೇವೆ. ಅಂದರೆ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಅಲ್ಲಿ ಕುಟುಂಬ ಪ್ರಾರ್ಥನೆಯನ್ನು ಮಾಡುವುದು. ಒಂದುಗೂಡಿ ಸೇರಿ ಪ್ರಾರ್ಥಿಸುವಂಥ ಕುಟುಂಬ ಒಂದಾಗಿ ಜೀವಿಸುತ್ತದೆ. ಆಂಗ್ಲ ಭಾಷೆಯ ಹೇಳಿಕೆ ಸ್ಪಷ್ಟವಾಗಿ ನಿಮಗೆಲ್ಲರಿಗೂ ತಿಳಿದೇ ಇದೆ.
ಫ್ಯಾಮಿಲಿ ವಿಚ್ ಪ್ರೈಸ್ ಟುಗೆದರ್ ಲಿವ್ಸ್ ಟುಗೆದರ್. ಯಾವ ಕುಟುಂಬ ಒಂದಾಗಿ ಸೇರಿ ಪ್ರಾರ್ಥಿಸುತ್ತದೋ ಆ ಕುಟುಂಬ ಒಂದಾಗಿ ಜೀವಿಸುತ್ತದೆ. ಸರಿ, ಒಂದು ಕುಟುಂಬ ಪ್ರಾರ್ಥನೆ ಎಂದರೆ ಕುಟುಂಬದ ಎಲ್ಲ ಸದಸ್ಯರು ಅಲ್ಲಿ ಬಂದು ಸೇರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಏನಾಗಿದೆ? ತಂದೆ ಸಂಜೆ ವೇಳೆಯಲ್ಲಿ ಹೊರಗಡೆ, ತಾಯಿ ಟಿ ವಿ ಮುಂದೆ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮೊಬೈಲ್ನಲ್ಲಿ ತಮ್ಮದೇ ಆದಂಥ ಒಂದು ಲೋಕದಲ್ಲಿ. ಹಾಗಾದರೆ ಕುಟುಂಬ ಪ್ರಾರ್ಥನೆಯು ಒಡೆದು ಹೋಗುತ್ತಲಿದೆಯೇ? ಕುಟುಂಬ ಪ್ರಾರ್ಥನೆ ಒಡೆದು ಹೋಗುತ್ತಿದೆ ಎಂದರೆ ಇದರ ಅರ್ಥ ಕುಟುಂಬ ಒಡೆದು ಹೋಗುತ್ತಿದೆ. ಎಚ್ಚರವಿರಲಿ. ಸರಿ, ಅಲ್ಲಿ ಬಂದು ಏನೆಂದು ಪ್ರಾರ್ಥಿಸುವುದು? ಹಲವಾರು ಕುಟುಂಬಗಳನ್ನು ನಾನು ಸಂದರ್ಶಿಸಿದಾಗ ನನಗೆ ಸಿಕ್ಕಂಥ ಕೆಲವೊಂದು ವಿಚಾರಗಳನ್ನೇ ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ಒಮ್ಮೆ ನಾನು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಕ್ರೈಸ್ತ ಮನೆಯಲ್ಲಿ ಪ್ರಾರ್ಥನೆಯು ನಡೆಯುತ್ತಾ ಇತ್ತು. ಇಬ್ಬರು ಮಕ್ಕಳು ಗೋಡೆಯ ಬಳಿ ಇದ್ದಂಥ ಒಂದು ಶಿಲುಬೆಯ ಬಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಾಯಿ ಆ ರೂಮಿನ ಬಾಗಿಲ ಬಳಿ ಕೂತ್ಕೊಂಡಿದ್ದಾರೆ. ಅವರು ಈ ಕಡೆ ನಿಂತ್ಕೊಂಡು ಸ್ವಲ್ಪ ಜಪ್ಸರ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಾಗಿದ ಮೇಲೆ ಆ ಕಡೆ ತಿರುಗಿ ನೋಡ್ತಾರೆ. ನನಗೆ ಏನಂತ ಗೊತ್ತಾಗಲಿಲ್ಲ. ನಾನು ಕಿಟಕಿಯಿಂದ ನೋಡ್ತಾ ಇದ್ದೆ. ಕೊನೆಗೆ ಒಳಗೆ ಹೋಗಿ ಪ್ರವೇಶಿಸಿದಾಗ ಗೊತ್ತಾಯಿತು, ಮಕ್ಕಳಿಗೆ ಮೊಣಕ್ಲಾಕಿ ಜಪ ಮಾಡ್ರೋ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಮ್ಮ ಮರೆ ಆ ಪ್ರಾರ್ಥನೆ ಹೇಳ್ಬೇಕಾದ್ರೆ ಈ ತಾಯಿ ಹಿಂದ್ಗಡೆ ಕೂತ್ಕೊಂಡು ಸ್ವಂತ ಮರೆ ಅಂತ ಹೇಳ್ತಾರೆ. ಮಧ್ಯೆ ಬಾಗಿಲ ಬಳಿ ಕೂತಂಥ ತಾಯಿ ಆ ಕಡೆ ನೋಡ್ತಾ ಇದ್ದಾರೆ, ಮತ್ತೊಂದು ರೂಮಿನ ಕಡೆ ನೋಡ್ತಾ ಇದ್ದಾರೆ. ಯಾತಕ್ಕೆ? ಅಲ್ಲಿ ಟಿ ವಿಯಲ್ಲಿ ಬರ್ತಿರುವಂಥ ಧಾರಾವಾಹಿ ನೋಡ್ತಾ ಇದ್ದಾರೆ. ಇಷ್ಟೇ ಆದರೂ ಪರವಾಗಿಲ್ಲ, ನಾನು ಹೇಳ್ತೇನೆ ಆ ತಾಯಿ ಸೂಪರ್ ತಾಯಿ. ಯಾಕೆ ಅಂದರೆ ಈ ಕಡೆ ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ, ಈ ಕಡೆ ಟಿ ವಿನೂ ನೋಡ್ತಾ ಇದ್ದಾರೆ. ಜೊತೆಗೆ ಬುಸ್ ಅನ್ನುವಂಥ ಒಂದು ಶಬ್ದ ಕೇಳಿಸ್ತು. ಏನದು? ಅಡುಗೆ ಮನೆಯಲ್ಲಿ ಅಕ್ಕಿ ಒಲೆ ಮೇಲೆ ಇಟ್ಟಿದ್ರು, ಅದು ಕುದಿ ಬಂದುಬಿಡ್ತು, ಹೊರಗಡೆ ಬಂತು. ಆ ತಾಯಿ ಅಲ್ಲೇ ಬಿಟ್ಟು ಓಡಿದ್ರು. ಅಲ್ಲೋಗ್ಬಿಟ್ಟು ತಟ್ಟೆನ ಎಳಿತಾ ಇದ್ದಾರೆ. 3 ಕೆಲಸ ಒಟ್ಟಾಗಿ ಮಾಡುವಂಥ ತಾಯಿ ಬೇಕಿತ್ತಾ? ದೇವರು 24 ಗಂಟೆಗಳನ್ನು ಮನುಷ್ಯನಿಗೆ ಕೊಟ್ಟಿರಬೇಕಾದ್ರೆ ಮನುಷ್ಯ ದೇವರಿಗೆ ಒಂದು ಅರ್ಧ ಗಂಟೆಯನ್ನು ಕೊಡೋದು ಸಾಧ್ಯವಿಲ್ಲವೇ? ಇದು ಒಂದು ಕುಟುಂಬ ಪ್ರಾರ್ಥನೆಯೇ? ಈ ರೀತಿಯಲ್ಲಿ ನಾವು ಮಾಡುವುದಾದರೆ ಮಕ್ಕಳಿಗೆ ಎಂತಹ ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ? ಹಲವಾರು ಜನ ನನ್ನ ಬಳಿ ಬಂದು ಕೇಳುವಂಥ ಒಂದು ಪ್ರಶ್ನೆ ಇದೆ, ಫಾದರ್ ಏನಂತ ಕುಟುಂಬ ಪ್ರಾರ್ಥನೆ ಮಾಡೋದು, ಎಂಥ ಪ್ರಾರ್ಥನೆ ಮಾಡೋದು? ಸರಿ, ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳ್ತೇನೆ. ಕೆಲವು ಮನೆಯಲ್ಲಿ ಜಪಸರ ಪ್ರಾರ್ಥನೆಯನ್ನು ಮಾಡ್ತಾರೆ. ಜಪಸರ ಪ್ರಾರ್ಥನೆ ಎಲ್ಲರಿಗೂ ತಿಳಿದಿರುವಂಥ ಪ್ರಾರ್ಥನೆಯೇ. ಆ ಪ್ರಾರ್ಥನೆಯನ್ನು ಮಾಡುವುದಾದರೆ ಯಾಕೆ? ಆ ಪ್ರಾರ್ಥನೆಯನ್ನು ಮಾಡುವಾಗ, ಜಪಸರದ ಪ್ರಾರ್ಥನೆಯನ್ನು ಮಾಡುವಾಗ ಕ್ರಿಸ್ತ ಯೇಸುವಿನ ಜೀವನದ ಪ್ರತಿಯೊಂದು ಹೆಜ್ಜೆಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಇದನ್ನು ಮರೆಯದಿರಿ. ಕೆಲವು ಮನೆಯಲ್ಲಿ ಜಪಸರದ ಪ್ರಾರ್ಥನೆ, ಇನ್ನೂ ಕೆಲವರು ಮನೆಯಲ್ಲಿ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಪ್ರಾರ್ಥನೆ, ಕರಗಳನ್ನೆತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್, ಇದೇ ಅವರ ಪ್ರಾರ್ಥನೆ. ಇನ್ನೂ ಕೆಲವ್ರ ಮನೆಯಲ್ಲಿ ಬೈಬಲ್ ಪ್ರಾರ್ಥನೆ, ಬೈಬಲ್ ಇಟ್ಕೊಂಡು ಒಂದು ಅರ್ಧ ಗಂಟೆ ಜೋರಾಗಿ ಓದ್ತಾರೆ, ಇಡ್ತಾರೆ, ಮುಗೀತು. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ನಿಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಕುಟುಂಬ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಜಪಸರವನ್ನು ಇಟ್ಕೊಳ್ಳಿ. ಒಂದು ಜಪಸರ ನೋಡಿ ಎಷ್ಟು ಸುಂದರವಾಗಿದೆ, ಅದರ ಮಣಿಗಳು, ಅದರ ಜೊತೆಗಿರುವಂಥ ಶಿಲುಬೆ. ಆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಯೇಸುವಿನ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಧ್ಯಾನಿಸುವಾಗ ನನ್ನ ಜೀವನದಲ್ಲಿ ಏನಾಗುತ್ತಿದೆ ನಾವು ಮೆಲುಕು ಹಾಕಬೇಕು. ಇದೇ ಆಗಿದೆ ಧ್ಯಾನ, ಇದೇ ಆಗಿದೆ ನಾವು ಪ್ರಾರ್ಥನೆ ಮಾಡುವಂಥ ಒಂದು ಕ್ರಮ. ಆದರೆ ನಾವು ಆ ರೀತಿಯಲ್ಲಿ ಮಾಡುತ್ತಿದ್ದೇವೆಯೇ? ನೆಪ ಮಾತ್ರಗೆ ಲೋಕದಲ್ಲಿ ನಮೋ ಮನೆಯ ಪ್ರಸಾದ ಪೂರ್ಣ ಅರ್ಥವಿದೆಯೇ? ಅರ್ಥೈಸಿಕೊಳ್ಳಿರಿ, ಎಚ್ಚರಗೊಳ್ಳಿರಿ. ಇನ್ನೂ ಕೆಲವು ಮನೆಯಲ್ಲಿ ಈ ಕುಟುಂಬ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲೇ ಸೈತಾನನ ಪ್ರವೇಶ. ಏನದು? ಮನೆಗೆ ನೆಂಟರು ಅದೇ ಟೈಮಲ್ಲಿ ಬರ್ತಾರೆ, ಬೇರೆ ಟೈಮಲ್ಲ, ಅದೇ ಟೈಮಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವ ಸಮಯದಲ್ಲೇ ಬರ್ತಾರೆ. ಅಯ್ಯೋ ಮನೆಗೆ ನೆಂಟರು ಬಂದಿದ್ದಾರೆ, ಸರಿ ಅವ್ರು ಹೋಗಲಿ, ಆಮೇಲೆ ಉಳಿದಿದ್ದು ಮಾಡೋಣ. ಅವರು ಮನೆಗೆ ಬಂದರು, ಹರಟೆ ಹೊಡೆದ್ರು, ತಮಾಷೆ ಮಾಡಿದ್ರು, ನಗಾಡಿದ್ರು, ಚೆನ್ನಾಗಿ ತಿಂದು ಮೇಯ್ದರು, ಕೊನೆಗೆ 10:30 ಹೋದರು. ಅಯ್ಯೋ ರಾತ್ರಿ 10:30 ಆಯಿತು, ಇನ್ನು ಕುಟುಂಬ ಪ್ರಾರ್ಥನೆ ಉದ್ದಾಗುತ್ತೆ. ಸರಿ 3 ನಮ್ಮ ಮರೆ ಹೇಳ್ಬಿಡೋಣ, ಮುಗೀತು, ಕುಟುಂಬ ಪ್ರಾರ್ಥನೆ ಮುಗೀತು. ಇದು ಪ್ರಾರ್ಥನೆಯೇ? ಇನ್ನೂ ಕೆಲವ್ರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಸಮಯದಲ್ಲೇ ಟಿ ವಿಯಲ್ಲಿ ಕ್ರಿಕೆಟ್, ಟಿ ವಿಯಲ್ಲಿ ಕೆಲವೊಂದು ಸೀರಿಯಲ್ಗಳು, ಇದನ್ನು ನೋಡುವ ಅವಶ್ಯಕತೆ ಇದೆಯೇ ಆ ಸಮಯದಲ್ಲಿ? ಆತ್ಮೀಯರೇ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿರುವಾಗಲೇ ಅವರಿಗೆ ನಾವು ಕೊಡುವಂತಹ ಕೆಲವೊಂದು ಚಿಂತನೆಗಳು, ಕೆಲವೊಂದು ಮಾರ್ಗದರ್ಶನಗಳು ಮಕ್ಕಳನ್ನು ಯೋಗ್ಯ ರೀತಿಯಲ್ಲಿ ಕುಟುಂಬ ಜೀವನಕ್ಕೆ ಕರೆದೊಯ್ಯಲು ಸಾಧ್ಯವಿದೆ. ಆದರೆ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯ ಪ್ರಾರ್ಥನೆಗಳು ನಡೆಯುತ್ತಿದೆ, ಎಚ್ಚರಗೊಳ್ಳೋಣ. ನಾನು ಕೆಲವೊಂದು ವಿಚಾರಗಳು ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ಮೊಟ್ಟ ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗೆ ಒಂದು ಸಮಯವನ್ನು ನಿರ್ದಿಷ್ಟವಾಗಿ ಇಟ್ಟುಕೊಳ್ಳಿರಿ.
ಆ ಸಮಯದಲ್ಲಿ ಯಾರು ಎಲ್ಲೇ ಇದ್ದರೂ ಕೂಡ ಆ ಸಮಯದಲ್ಲಿ ಮನೆಗೆ ಬರಬೇಕು, ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಲೇಬೇಕು. ಅದು ನಿಮ್ಮ ಕುಟುಂಬವನ್ನು ದೃಢಪಡಿಸುವುದು, ನಿಮ್ಮ ಕುಟುಂಬವನ್ನು ಒಂದಾಗಿರಿಸಿಕೊಳ್ಳುವುದು. ಎರಡನೆಯದಾಗಿ, ನಿಮ್ಮ ಕುಟುಂಬದಲ್ಲಿ ಆ ಪ್ರಾರ್ಥನೆಯ ಸಮಯದಲ್ಲಿ ಟಿ ವಿಯಲ್ಲಿ ಎಂಥ ಕಾರ್ಯಕ್ರಮವೇ ಬಂದರೂ ಕೂಡ ಟಿ ವಿ ಬಂದಾಗಿರಲಿ, ಮೊಬೈಲ್ಗಳು ಬಂದಾಗಿರಲಿ. ಆ ಸಮಯದಲ್ಲಿ ನಿಮ್ಮ ಮನೆಗೆ ಯಾವುದೇ ನೆಂಟರು ಮನೆಗೆ ಬಂದರೂ ಕೂಡ ನಾನೊಂದು ಹೇಳ್ತೇನೆ, ಅವರನ್ನು ಕೂಡ ಎಳೆದು ಬಲವಂತವಾಗಿ ಪ್ರಾರ್ಥನೆಗೆ ಕೂರಿಸಿರಿ. ಇವಾಗ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಸಮಯ, ದಯವಿಟ್ಟು ನೀವು ಬಂದು ನಮ್ಮ ಜೊತೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಜಪಸರವನ್ನು ಮಾಡೋದಾದರೆ 5ನೇ ರಹಸ್ಯ ಬಂದಾಗ, ಯೇಸುವೆ ಇವತ್ತಿನ ದಿನ ನಮ್ಮ ಮನೆಗೆ ಒಬ್ಬರು ನೆಂಟರು ಬಂದಿದ್ದಾರೆ, ಈ 5ನೇ ರಹಸ್ಯವನ್ನು ಅವರ ಉದ್ದೇಶಗಳಿಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿ ಅವರಿಗಾಗಿ ಪ್ರಾರ್ಥಿಸಿರಿ. ಏನಾಗುತ್ತೆ ಗೊತ್ತಾ, ಮಾರನೇ ದಿನ ಅದೇ ಸಮಯದಲ್ಲಿ ಅವರು ತಮ್ಮ ಮನೇಲಿರಬೇಕಾದ್ರೆ, ನೆನ್ನೆ ಅವ್ರ ಮನೇಲಿ ಎಷ್ಟು ಚಂದ ಪ್ರಾರ್ಥನೆ ಮಾಡ್ತಾ ಇದ್ರು, ನಮಗಾಗಿಯೂ ಪ್ರಾರ್ಥನೆ ಮಾಡಿದ್ರು, ನಾವು ಕೂಡ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಬನ್ನಿ ಎಲ್ಲ ಹೆಂಡತಿ ಮಕ್ಕಳು ಎಲ್ಲರನ್ನ ಕರ್ಕೊಂಡು ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಸುವಾರ್ಥ ಪ್ರಸಾರದ ಒಂದು ಚಳುವಳಿ ಎಂದೇ ಹೇಳಬಹುದು. ಆತ್ಮೀಯರೇ, ಹಾಗಿದ್ದಲ್ಲಿ ನಮ್ಮ ಕುಟುಂಬದಲ್ಲಿ ಈ ಮೊದಲನೆಯ ಬಲಿಪೀಠ ಕುಟುಂಬ ಪ್ರಾರ್ಥನೆಯನ್ನು ನಾವು ಪ್ರಾರಂಭಿಸೋಣವೇ? ಎರಡನೆಯ ಬಲಿಪೀಠ, ನಾವೆಲ್ಲರೂ ಕುಟುಂಬದಲ್ಲಿ ಒಟ್ಟಾಗಿ ಸೇರಿ ಊಟ ಮಾಡುವ ಆ ಒಂದು ಮೇಜು, ಎಲ್ಲರೂ ಒಟ್ಟಾಗಿ ಸೇರಿ ಊಟ ಮಾಡಬೇಕಾದ್ರೆ ಅಲ್ಲಿ ಮೊದಲನೇದಾಗಿ ಟಿ ವಿನ ಬಂದ್ ಮಾಡಿ ಮೊದಲು. ಯಾಕಂದರೆ ಎಷ್ಟೋ ಮನೆಯಲ್ಲಿ ನಾನು ನೋಡ್ತೀನಿ, ಮನೆಯಲ್ಲಿ ಅಡುಗೆ ಮನೆಗೆ ಹೋಗ್ತಾರೆ, ತಟ್ಟೆಯಲ್ಲಿ ಊಟ ಹಾಕ್ತಾರೆ, ಆಮೇಲೆ ಬಂದು ಟಿ ವಿ ಮುಂದೆ ಕೂತ್ಕೊಂಡು ತಿಂತಾ ಇರ್ತಾರೆ. ಅವ್ರೇನು ತಿಂತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಆದರೆ ಕಣ್ಣೆಲ್ಲ ಟಿ ವಿ ಮೇಲೆ. ಊಟ ಮಾಡೋ ಟೈಮಲ್ಲಿ ಮಕ್ಕಳು ಬಂದ್ಬಿಟ್ಟು, ಪಪ್ಪ ಇವತ್ತು ನನಗೆ ಸ್ಕೂಲಲ್ಲಿ ಟೀಚರ್ ವೆರಿ ಗುಡ್ ಅಂತ ಹೇಳಿದ್ರು, ಆದರೆ ಏನಾಗ್ತಾ ಇದೆ, ಮುಚ್ಚು ಬಾಯ್, ಡಿಸ್ಟರ್ಬ್ ಮಾಡಬೇಡ, ಟಿ ವಿಯಲ್ಲಿ ಸೀರಿಯಲ್ ಬರ್ತಾರೆ, ಇವನೊಂದು ಹಾಳು, ಬೈತಾರೆ. ಮಕ್ಕಳ ಅನಿಸಿಕೆಗಳನ್ನು ಕೂಡ ಹೊರಹೊಮ್ಮಲು ನಾವು ಬಿಡ್ತಾ ಇಲ್ಲ. ಅದರ ಬದಲು ನೀವು ಊಟ ಮಾಡಬೇಕಾದ್ರೆ ಟಿ ವಿನ ಬಂದ್ ಮಾಡಿ, ಮೊಬೈಲ್ಗಳನ್ನು ಬಂದ್ ಮಾಡಿ, ಎಲ್ಲರೂ ಒಟ್ಟಾಗಿ ಟೇಬಲ್ ಹತ್ರ ಕೂತ್ಕೊಳ್ಳಿ. ಫಾದರ್, ನಮ್ಮ ಮನೇಲಿ ಟೇಬಲೇ ಇಲ್ಲ, ಟೇಬಲ್ ಇಲ್ಲವಾದರೂ ಪರವಾಗಿಲ್ಲ, ಕೆಳಗಡೆ ಕೂರ್ಬೋದು, ಮನೆ ಮಾಳಿಗೆ ಮೇಲೇ ಕೂರ್ಬೋದು, ಆದರೆ ಮುಖ್ಯವಾದದ್ದು ಏನು, ಎಲ್ಲರೂ ಒಟ್ಟಾಗಿ ಸೇರಿ ಭೋಜನವನ್ನು ಮಾಡುವುದು. ಎಲ್ಲರೂ ಈ ರೀತಿಯಲ್ಲಿ ಒಟ್ಟಾಗಿ ಭೋಜನ ಮಾಡಬೇಕಾದ್ರೆ ಏನಾಗುತ್ತೆ, ಯಾರಿಗೆ ಕಡಿಮೆ ಆಗಿದೆ, ಯಾರಿಗೆ ಜಾಸ್ತಿ ಆಗಿದೆ, ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಮಕ್ಕಳು ಅದನ್ನು ನೋಡ್ಬಿಟ್ಟು, ಅಯ್ಯೋ ಅಮ್ಮ ಇವತ್ತು ಏನು ಊಟ ಮಾಡ್ತಿಲ್ಲ, ಖಾಲಿ ಆಗಿದೆ, ಸರಿ ನನಗೆ ಇಷ್ಟು ಬೇಡ, ಅಮ್ಮ ನನಗೆ ಇಷ್ಟು ಬೇಡ ಅಂತ ನಾವು ಪರಸ್ಪರ ಹಂಚಿಕೊಳ್ತೇವೆ. ಮಕ್ಕಳು ಹಂಚಿಕೊಂಡು ಬಾಳುವಂಥ ಕಲೆಯನ್ನು ಅಲ್ಲಿ ಕಲಿತಾರೆ. ಮಕ್ಕಳ ಅನಿಸಿಕೆಗಳಿಗೆ ಒಂದು ಪೂರಕವಾದಂಥ ಒಂದು ವಾತಾವರಣ ನಾವು ನಿರ್ಮಿಸ್ತೇವೆ. ಗಂಡ ತನ್ನ ಹೆಂಡತಿಯ ಬಳಿ ತನ್ನ ಆಫೀಸಲ್ಲಿ ಹಂಗಾಯಿತು ಹಿಂಗಾಯಿತು ಹೇಳ್ಕೊಳ್ತಾರೆ. ಹೆಂಡತಿ, ನೀವು ಆಫೀಸ್ಗೆ ಹೋದಾಗ ಇವತ್ತು ಹಿಂಗಾಯ್ತು ರೀ, ಪಕ್ಕದ ಮನೇಲಿ ಹಿಂಗಾಯಿತು, ನಮ್ಮ ಮನೇಲಿ ಹಿಂಗೆ ಆಗಬೇಕು ಇನ್ನು ಮುಂದೆ, ಆಕೆ ಕೂಡ ಹೇಳ್ತಾರೆ. ಪರಸ್ಪರ ಅನ್ನಿಕೆಗಳನ್ನು ಅವರು ಹಂಚಿಕೊಳ್ತಾರೆ. ಇದು ಎರಡನೆಯ ಬಲಿಪೀಠ. ಆತ್ಮೀಯರೇ, ಈ ಒಂದು ವಿಚಾರದಲ್ಲಿ ನಾನು ಇನ್ನೊಂದು ಸ್ವಲ್ಪ ನಿಮಗೆ ಒಂದು ಕ್ಲೂ ಕೊಡೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಊಟದ ಮುಂಚೆ, ಎಲ್ಲರೂ ಒಟ್ಟಾಗಿ ಸೇರಿ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ, ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿ, ನಂತರ ನೀವು ಊಟವನ್ನು ಮಾಡಿ. ಆಗ ಮಕ್ಕಳು ಕೂಡ ನೋಡ್ತಾರೆ, ಹೌದು, ಬಹುಶಃ ಕೇಳ್ಬೋದು, ಮಕ್ಕಳು ಕೇಳ್ಬೋದು, ಯಾಕೆ ಪ್ರಾರ್ಥನೆ ಮಾಡ್ತೀರಾ ಇವಾಗ, ನಾವು ಆಮೇಲೆ ಪ್ರಾರ್ಥನೆ ಮಾಡೋದಲ್ವಾ? ಅಲ್ಲ, ದೇವರು ನಮಗೆ ಕೊಟ್ಟಂಥ ಈ ಭೋಜನಕ್ಕಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸೋಣ, ದೇವರು ಕೊಟ್ಟಂಥ ಈ ಒಂದು ಆಹಾರಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಮಕ್ಕಳು ಕೂಡ ಕಲಿತಾರೆ. ಇದು ಎರಡನೆಯ ಒಂದು ಬಲಿಪೀಠ. ಮೂರನೆಯ ಬಲಿಪೀಠ ಅದಾಗಿದೆ, ನೀವು ಮಲಗುವ ಕೋಣೆ. ಇದನ್ನು ನಾನು ವೈಯಕ್ತಿಕವಾಗಿ ಹೇಳುವುದಾದರೆ, ಇಟ್ ಈಸ್ ದ ಮೋಸ್ಟ್ ಸೀಕ್ರೆಟ್ ಆ್ಯಂಡ್ ಸೇಕ್ರೆಡ್ ಪ್ಲೇಸ್. ಇದು ಅತ್ಯಂತ ರಹಸ್ಯದಾಯಕ ಹಾಗೂ ಅತ್ಯಂತ ಪರಿಶುದ್ಧದಾಯಕವಾದಂಥ ಒಂದು ಸ್ಥಳ. ಕಾರಣ, ಅಲ್ಲಿ ನಡೆಯುತ್ತಿರುವಂಥ ಎಲ್ಲ ಘಟನೆಗಳನ್ನು ಎಲ್ಲರೊಡನೆ ನಾವು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ, ಅಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇದೆ. ಕೆಲವರು ಯೋಚನೆ ಮಾಡೋದು, ಬೆಡ್ರೂಮ್ ಅಂದಿದ್ದ ಕೂಡಲೇ ಅವರ ಯೋಚನೆಯೇ ಬೇರೆಯದಾಗಿರುತ್ತದೆ. ಆದರೆ ಆ ಒಂದು ಮಲಗುವ ಕೋಣೆಯಲ್ಲಿ ಹಲವಾರು ವಿಚಾರಗಳನ್ನು ನೀವು ಪರಸ್ಪರ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತೀರಾ. ಮೊದಲನೇದಾಗಿ, ಕೆಲವೊಂದು ಕುಟುಂಬದ ಸೂಕ್ತ ನಿರ್ಧಾರಗಳನ್ನು ಸತಿ ಹಾಗೂ ಪತಿ ಅಲ್ಲಿ ಹಂಚಿಕೊಳ್ಳುತ್ತಾರೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಒಂದು ಕೂಡು ಕುಟುಂಬವಾದರೆ, ಜಾಯಿಂಟ್ ಫ್ಯಾಮಿಲಿ ಆದರೆ, ಒಬ್ಬ ಸ್ತ್ರೀ ಅಲ್ಲಿ ಅವಳಿಗೆ ಇರೋದಕ್ಕೆ ಇಷ್ಟ ಇಲ್ಲ.
ಅವಳು ಮನೇಲಿ ಎಲ್ಲರೂ ಮುಂದ್ಗಡೆ ಹೋಗ್ಬಿಟ್ಟು ರೀ ಅವಳು ತನ್ನ ಗಂಡನಿಗೆ ರೀ ನನಗೆ ಮನೇಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ರೀ, ನಾವು ಸಪ್ರೇಟಾಗಿ ಹೋಗೋಣ ಹೇಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆಕೆ ಅದನ್ನು ಎಲ್ಲ ಹೇಳ್ತಾಳೆ? ಮಲಗುವ ಕೋಣೆಯಲ್ಲಿ ತನ್ನ ಪತಿಯೊಡನೆ. ಅದು ಹೇಳುವ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇರಬೇಕು. ಆಕೆ ಹೇಗೆ ಹೇಳ್ತಾಳೆ? ರೀ ನಿಮ್ಮ ತಾಯಿ ನಿಮ್ಮ ತಂದೆ ತುಂಬ ಒಳ್ಳೆಯವರು, ನಮ್ಮ ಅತ್ತೆ ಮಾವು ತುಂಬ ಒಳ್ಳೆಯವರು, ಆದರೆ ಮನೇಲಿ ತುಂಬ ಜನ ಇದ್ವಲ್ಲ, ನಮಗೆ ಒಂದು ಪ್ರೈವಸಿ ಇಲ್ಲ ಅಲ್ವಾ, ಹಾಗಾಗಿ ಏನೇ ಇದ್ರು ಬೇಡ, ನಾವು ಪಕ್ಕದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ನಾವು ಬಾಡಿಗೆಗಿರೋಣ, ಹೆಸರಿಗೆ ಮಾತ್ರ ನಾವು ಸಪ್ರೇಟು, ಇಲ್ಲೇ ಬಂದು ಹೋಗ್ತಾ ಇರೋಣ. ಈ ರೀತಿಯಲ್ಲಿ ಯಾವಾಗ? ಮಲಗುವ ಕೋಣೆಯಲ್ಲಿ. ಎರಡನೇದಾಗಿ, ನೀವು ಜಗಳಾಡಬೇಕಾ? ಮಕ್ಕಳ ಮುಂದೆ ಜಗಳಾಡಬೇಡಿ, ಮನೆಯಲ್ಲಿರುವ ಇನ್ನಿತರ ವ್ಯಕ್ತಿಗಳ ಮುಂದೆ ಜಗಳಾಡಬೇಡಿ. ಗಂಡ ಹೆಂಡತಿಯರೇ ನೀವು ಜಗಳಾಡ್ತೀರಾ, ಬೆಡ್ರೂಮಲ್ಲಿ ಸೇರ್ಕೊಂಡು ಜಗಳಾಡಿ. ಆದರೆ ನಿಮ್ಮ ಜಗಳ ಹೇಗಿರಬೇಕು ಚೆನ್ನಾಗಿ ಯೋಚನೆ ಮಾಡಿ. 5 ಸೂತ್ರಗಳನ್ನು ಕೊಡಲು ಇಷ್ಟಪಡ್ತೇನೆ. ಮೊದಲನೇದಾಗಿ, ನಿಮ್ಮ ಜಗಳ ವಿಚಾರಕ್ಕೆ ಮಾತ್ರ. ಕೆಲವು ವ್ಯಕ್ತಿಗಳಿರ್ತಾರೆ ಕೆರೆದು ಜಗಳಕ್ಕೆ ಹೋಗುವಂಥ ವ್ಯಕ್ತಿಗಳು. ಕೆಲವೊಂದು ಸ್ತ್ರೀಯರು, ಕೆಲವೊಂದು ಪುರುಷರು ಅಂತಹ ಒಂದು ಸ್ವಭಾವ ಉಳ್ಳವರೇ. ಅವರು ಕೆರೆದು ಜಗಳಕ್ಕೆ ಹೋಗ್ತಾ ಇರ್ತಾರೆ. ಈ ರೀತಿಯಲ್ಲಿ ಜಗಳಕ್ಕೆ ಹೋಗ್ಬೇಕಾದ್ರೆ ಆ ಕುಟುಂಬದಲ್ಲಿ ಶಾಂತಿ ಇರೋದಕ್ಕೆ ಸಾಧ್ಯನಾ? ಮಲಗ್ಲಿಕ್ಕೆ ಹೋಗೋ ಟೈಮಲ್ಲೂ ಕೂಡ ಈ ರೀತಿಯಲ್ಲಿ ಕಿರಿ ಆದರೆ ಅವರಿಗೆ ನಿದ್ರೆ ಆದರೂ ಬರುತ್ತಾ ಸಮಾಧಾನವಾಗಿ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಎಚ್ಚರಿಕೆ ಇರಿ, ವಿಚಾರಕ್ಕೆ ಮಾತ್ರ ಜಗಳ. ಎರಡನೆಯದಾಗಿ, ನಿಮ್ಮ ಜಗಳ ಅರ್ಧಕ್ಕೆ ನಿಲ್ಲಿಸಬೇಡಿ. ಫುಲ್ ಜಗಳ ಮಾಡಿಬಿಡಿ. ಅರ್ಧಕ್ಕೆ ನಿಲ್ಲಿಸಿದ್ರೆ ಏನಾಗುತ್ತೆ? ಉದಾಹರಣೆ, ರೀ ಇವತ್ತು ನೀವು ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದ್ರಲ್ರಿ, ಟೈಮ್ ಬರುತ್ತೆ ಅವಾಗ ನಾನು ನಿಮಗೆ ತೋರಿಸ್ತೀನಿ ಹೇಳ್ತೀರಾ ಅಲ್ವಾ? ಆ ಟೈಮ್ ಬರೋ ತನಕ ನೀವು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ದ್ವೇಷವನ್ನು ಇಟ್ಕೊಳ್ತಾ ಇದ್ದೀರಾ. ಅದು ಯಾರ ಮೇಲೆ? ನಿಮ್ಮ ಬಾಳ ಸಂಗಾತಿಯ ಮೇಲೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಷ್ಟು ಕೊನೆ ತನಕ ನೀವು ತುಂಬ ದಿನಗಳವರೆಗೆ ಆ ದ್ವೇಷವನ್ನು ಇಟ್ಕೊಳ್ಬೇಡಿ, ಬದಲಾಗಿ ಜಗಳವನ್ನು ಅಲ್ಲೇ ಮುಗಿಸಿ. ಮೂರನೇದಾಗಿ ನೀವೇನು ಮಾಡಬೇಕು? ಮಲಗುವುದಕ್ಕಿಂತ ಮುಂಚೆ, ಸಾಧಾರಣವಾಗಿ ಪುರುಷರು ಮಾಡಲ್ಲ, ನಾನು ಹೇಳ್ತೀನಿ ಡೈರೆಕ್ಟಾಗಿ ಏನು ಹೇಳ್ತೀನಿ, ಸ್ತ್ರೀಯರು ಫಸ್ಟ್ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಪುರುಷರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಸ್ತ್ರೀಯರು ಪುರುಷನ ತನ್ನ ಪತಿಯ ಕರಗಳನ್ನು ಹಿಡಿದುಕೊಂಡು, ಯೇಸುವೆ ಈ ದಿನ ನಾನು ನಮ್ಮ ಮನೆಯವ್ರನ್ನ ತುಂಬ ನೋಯಿಸ್ಬಿಟ್ಟೆ, ಅವ್ರಿಗೆ ತುಂಬ ಬೈದಾಡ್ಬಿಟ್ಟೆ, ಅವರು ಕೋಪದಲ್ಲಿ ನಂಗೆ ಹೊಡೆದ್ಬಿಟ್ರು, ನಾನು ಅವರನ್ನು ಕ್ಷಮಿಸ್ತೀನಿ, ಅವರು ಕೂಡ ನನ್ನನ್ನು ಕ್ಷಮಿಸಲಿ, ನಾವಿಬ್ಬರು ಪರಸ್ಪರ ಪ್ರೀತಿಯಲ್ಲಿ, ಪವಿತ್ರಾತ್ಮರ ಪ್ರೀತಿಯಲ್ಲಿ ಒಂದಾಗಿ ಬಾಳುವಂತೆ ನಮ್ಮನ್ನು ಅನುಗ್ರಹಿಸಲಿ. ಈ ರೀತಿಯಲ್ಲಿ ಸ್ತ್ರೀಯರು ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟೋ ಜನ ನನಗೆ ಪತ್ರಗಳನ್ನು ಬರೆದಿದ್ದಾರೆ. ಪುರುಷರು ಕೂಡ ಕಣ್ಣೀರಿಟ್ಟು ಅವರು ಕೂಡ ಕರಗಳನ್ನು ಹಿಡಿದು ಪ್ರಾರ್ಥಿಸಿದ್ದಾರೆ. ಆತ್ಮೀಯರೇ, ಇದು ಎರಡನೇದಾಗಿ. ಮೂರನೇದಾಗಿ, ನಿಮ್ಮ ಜಗಳ ಬಾಯಿ ಮಾತಲ್ಲಿ ಮಾತ್ರ. ಇದು ಚೆನ್ನಾಗಿ ಜ್ಞಾಪಕದಲ್ಲಿರಲಿ. ಪುರುಷರಿಗೆ ಸಿಟ್ಟು ಬಂದರೆ ಸೊಂಟದಿಂದ ಬೆಲ್ಟ್ ಎತ್ಬಿಡ್ತಾರೆ, ತೆಗೆದು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ತ್ರೀಯರು ಅವ್ರಿಗೆ ಸಿಟ್ಟು ಬಂದರೆ ಲಟ್ಟಣಿಕೆ ಇಲ್ಲ ಸೌಟು, ಇದೇ ಅವ್ರ ಕೈಗೆ ಬರೋದು. ಒಂದು ಚಿಕ್ಕ ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ಆದವನು ತನ್ನ ಮಗ 3ನೇ ಕ್ಲಾಸು, ಅವನಿಗೆ ಸಮಾಜ ಪರಿಚಯ ಪಾಠ ಓದ್ತಾ ಇದ್ದ, ಅವನಿಗೆ ಹೇಳ್ಕೊಡ್ತಾ ಇದ್ದ. ತಾಯಿ ಅಡುಗೆ ಮನೇಲಿದ್ದಾಳೆ. ಹುಡುಗ ಸಮಾಜ ಪರಿಚಯ ಓದಬೇಕಾದ್ರೆ, ಅಪ್ಪ ಇದೇನಿದು, ಅಶೋಕ ಕಳಿಂಗ ಯುದ್ಧ ಮಾಡ್ದ, ಹರ್ಷ ಆ ಯುದ್ಧ ಮಾಡ್ದ, ಇವನು ಈ ಯುದ್ಧ ಮಾಡ್ದ, ಏನಿದು ಯುದ್ಧ ಅಂದರೆ ಅಂತ ಅವನು ಕೇಳ್ದ. ಆಗ ತಂದೆ ಆದವನು ಹೇಳ್ದ, ನೋಡು ಮರಿ, ಉದಾಹರಣೆ ಹೇಳ್ತೀನಿ, ಅಮೆರಿಕ ದೇಶ ಭಾರತದ ಮೇಲೆ ಪ್ಲೇನಲ್ಲಿ ಬಂದ್ಬಿಟ್ಟು ಡುಮ್ ಅಂತ ಬಾಂಬ್ ಹಾಕ್ಬಿಡ್ತು. ಆಗ ಹಿಂಗೆ ಹೇಳ್ತಾ ಇರಬೇಕಾದ್ರೆ ಹೆಂಡತಿ ಅಡುಗೆ ಮನೇಲಿದ್ದವಳು ತೆಪ್ಪಗಿರ್ಬೇಕೋ ಬೇಡವೋ, ಅವಳು ಅಲ್ಲಿಂದ, ರೀ ಅಮೆರಿಕ ದೇಶ ಒಳ್ಳೆ ದೇಶ, ಅಮೆರಿಕದಲ್ಲಿ ನಮ್ಮ ಅಪ್ಪ ಇದ್ದಾರೆ, ಪಾಕಿಸ್ತಾನ ಅಂತ ಹೇಳ್ರಿ. ಇವನಿಗೆ ಸಿಟ್ಟು ಬಂತು. ಇವನು ಹೇಳ್ದ, ಪಾಕಿಸ್ತಾನದಲ್ಲಿ ನಮ್ಮಪ್ಪ ಇದ್ದಾರೆ, ಅಮೆರಿಕ ದೇಶನ ಹೇಳ್ತೀನಿ ಅಂತ ಹೇಳಿ ಮತ್ತು ಅದನ್ನೇ ಪುನರಾವರ್ತಿಸಿದ. ಅಮೆರಿಕ ದೇಶ ಪ್ಲೇನಲ್ಲಿ ಭಾರತದ ಮೇಲೆ ಬಂದ್ಬಿಟ್ಟು ಡುಮ್ ಅಂತ ಬಾಂಬ್ ಆಗ್ತು. ಮತ್ತೊಂದು ಸತಿ ಅವಳು ವಾರ್ನಿಂಗ್ ಕೊಟ್ಟು, ರೀ ನಾನು ಹೇಳ್ತಾ ಇದ್ದೀನಿ ಕೇಳಿ, ಅಮೆರಿಕ ದೇಶ ಒಳ್ಳೆ ದೇಶ, ಯಾಕಂದರೆ ನಮ್ಮಪ್ಪ ಇದ್ದಾರೆ, ಪಾಕಿಸ್ತಾನ ದೇಶ ಅಂತೇಳಿ. ಇವನು ಹೇಳ್ದ, ಪಾಕಿಸ್ತಾನ ದೇಶದಲ್ಲಿ ನಮ್ಮಪ್ಪ ಇದ್ದಾರೆ, ಅಮೆರಿಕ ದೇಶನ ಹೇಳ್ತೀನಿ. ಮತ್ತೊಂದು ಸತಿ ಹೇಳ್ದ. ಮತ್ತೊಂದು ಸತಿ ಹೇಳಿದ ಮುಗಿಯೋಕ್ಕಿಂತ ಮುಂಚೆ ಹೆಂಡತಿ ಸೌಟ್ ತೊಗೊಂಬಂದ್ಲು, ರಪ್ ಅಂತ ಗಂಡನ ಬೆನ್ನಿಗೆ ಹೊಡೆದ್ಲೇ ಬಿಟ್ಲು. ಅವನು ಸುಮ್ಕಿರ್ತಾನ? ಗಂಡಸು ಮಗನಿಗೆ ಕಲಿಸ್ಬೇಕಾದ್ರೆ ಅಲ್ಲೊಂದು ರೋಲರ್ ಇಟ್ಕೊಂಡಿದ್ದ, ರೋಲರ್ ತೊಗೊಂಡು ಅವಳಿಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ಜಗಳ. ಮಗ ಹೇಳ್ದ, ಪಪ್ಪ ಸ್ಟಾಪ್, ಯುದ್ಧ ಅಂದರೆ ಏನು ಅಂತ ಗೊತ್ತಾಯಿತು. ಆತ್ಮೀಯರೇ, ನಾನು ಯಾಕಿದ ಈ ಒಂದು ಘಟನೆ ಹೇಳಿದೆ ಅಂದರೆ, ಗಂಡ ಹೆಂಡತಿ ಎಷ್ಟೇ ಜಗಳ ಆದರೂ ಕೂಡ ಅದು ಬಾಯಿ ಮಾತಲ್ಲಿರಬೇಕೇ ಹೊರತು ಅದು ಬೇರೆ ಬೇರೆ ಸಾಮಗ್ರಿಗಳಿಂದ ಅಲ್ಲ.
ಮೂರಾಯಿತು. ನಾಲ್ಕನೇದಾಗಿ ನಿಮ್ಮ ಜಗಳ ಏನೇ ಇದ್ದರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಇರಬೇಕು, ನಿಮ್ಮ ಬೆಡ್ರೂಮಲ್ಲಿ ಇರಬೇಕು ಹೊರತು ಮಕ್ಕಳ ಮುಂದೆ ಜಗಳ ಆಡಬಾರ್ದು. ಮಕ್ಕಳದನ್ನು ನೋಡ್ಬಿಟ್ಟು ತಾವು ಕೂಡ ಅಪ್ಪನೇ ಅಮ್ಮನ ಹೊಡೆಯೋದಾದ್ರೆ ನಾನು ಯಾಕೆ ಹೊಡಿಬಾರ್ದು, ಈ ಭಾವನೆಗಳು ಅವರಲ್ಲಿ ಬರ್ತದೆ. ಅವರು ಕೂಡ ಜಗಳ ಆಡೋದಕ್ಕೆ ಪ್ರಾರಂಭಿಸ್ತಾರೆ. ಐದನೇದಾಗಿ ನಿಮ್ಮ ಜಗಳ ನಿಮ್ಮಿಬ್ಬರ ಮಧ್ಯೆ ಇರಬೇಕೇ ಹೊರತು ಇಡೀ ಊರಿಗೆ ಗೊತ್ತಾಗೋ ಥರ ಜಗಳಾಡೋದಲ್ಲ. ಇಡೀ ಊರಿಗೆ ಗೊತ್ತಾದರೆ ಯಾರ್ದು ಮರ್ಯಾದೆ? ನಿಮ್ಮ ಕುಟುಂಬದ ಮರ್ಯಾದೆ. ಆತ್ಮೀಯರೇ, ಈ ಕಾರಣದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಈ ಮೂರನೆಯ ಒಂದು ಪವಿತ್ರ ಪೀಠವನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿರಿ. ಇದೆಲ್ಲವೂ ಆದ ಮೇಲೆ ಕೊನೆಯ ಒಂದು ವಿಚಾರವನ್ನು ಹೇಳ್ತೇನೆ, ಈ ಮೂರನೆಯ ಬಲಿಪೀಠ. ಸಾಧಾರಣವಾಗಿ ಈ ಮೂರನೇ ಬಲಿಪೀಠವನ್ನು ಹೇಳಬೇಕಾದ್ರೆ ನಾನು ಎಲ್ಲರಿಗೂ ಹೇಳೋದು, ಶಿಲುಬೆಯನ್ನು ನೋಡಿರಿ. ಯೇಸು ಕ್ರಿಸ್ತ ಶಿಲುಬೆಯ ಮೇಲೆ ಮೃತರಾದರು. ಯಾರಿಗಾಗಿ? ನಮ್ಮೆಲ್ಲರ ಪಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಅವರು ಬಲಿಯಾದರು. ಈ ಕಾರಣದಿಂದಲೇ ಇಂದು ನಾವೆಲ್ಲರೂ ಯೇಸುವಿಗೆ ಆರಾಧನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಗೌರವಿಸ್ತೇವೆ, ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ಇದನ್ನೇ ಬಿಷಪ್ ಫುಲ್ಟನ್ ಜೆ ಶೀನ್ ರವರು ಸ್ಪಷ್ಟವಾಗಿ ತನ್ನ ಪುಸ್ತಕದಲ್ಲಿ ಹೇಳ್ತಾರೆ. ಯಾವ ರೀತಿಯಲ್ಲಿ ಧರ್ಮಸಭೆ ತನ್ನನ್ನೇ ಯೇಸುವಿಗೆ ಸಮರ್ಪಿಸಿಕೊಳ್ಳುತ್ತಾರೋ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಧರ್ಮಸಭೆಯನ್ನು ಪ್ರೀತಿಸುತ್ತಾರೋ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಪುರುಷ ತನ್ನ ಪತ್ನಿಗೆ ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸ್ತ್ರೀ ತನ್ನನ್ನೇ ತನ್ನ ಪುರುಷನಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಇದೇ ಆಗಿದೆ ಈ ಮೂರನೆಯ ಪವಿತ್ರ ಬಲಿಪೀಠ. ಈ ಬಲಿಪೀಠವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಿರಿ. ಇಟ್ ಇಸ್ ದ ಮೋಸ್ಟ್ ಸೀಕ್ರೆಟ್ ಆ್ಯಂಡ್ ಸೇಕ್ರೆಟ್ ಪ್ಲೇಸ್. ಈ ಮೂರು ಬಲಿಪೀಠಗಳನ್ನು ನಿಮ್ಮ ಕುಟುಂಬದಲ್ಲಿ ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಾದರೆ ನಿಮ್ಮ ಕುಟುಂಬ ಕ್ರಿಸ್ತ ಕೇಂದ್ರಿತ ಕುಟುಂಬ. ಭಗವಂತ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪರಿಶುದ್ಧ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಪರಿಶುದ್ಧಾತ್ಮರ ಮುಖಾಂತರ ಅಗ್ನಿ ಅಭಿಷೇಕವನ್ನು ಮಾಡಿ ಅವರೆಲ್ಲರನ್ನು ಪವಿತ್ರಗೊಳಿಸಿರಿ. ಅವರೆಲ್ಲರ ಕುಟುಂಬ ಕ್ರಿಸ್ತ ಕೇಂದ್ರಿತ ಕುಟುಂಬಗಳಾಗಿ ಮಾರ್ಪಾಡಾಗಲಿ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.